ನೀನಿಷ್ಟು ಚೈಲ್ಡ್ ಅಂತ ಗೊತ್ತಿರಲಿಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ ಬಿಲಿ. ಸುಮ್ನೆ ಕ್ಯೂರಿಯಾಸಿಟಿಯಿಂದ ಮೀಟಿಂಗ್ ಹೋದೆ. ಹೈಯರ್ ಆಫೀಸರ್ ಹೇಗಿದ್ದಾರೆ ಅಂತ ನೋಡಕ್ ಹೋದೆ. ತಪ್ಪಾಗಿ ಏನ್ ಹೇಳ್ದೆ ನಾನು, ಸಮಸ್ಯೆ ಅವನ ಹತ್ರ ಇರೋದು ಅಂತ ಅಷ್ಟೇ. ಅವರು ಬೇಲಿ ಹಾಕಿ ಯಾರಾದ್ರೂ ಸಿಕ್ಲಿ ಅಂತ ಕಾಯ್ತಾ ಇದ್ರು. ಅವನು ಫೆಮಿನಿಸ್ಟ್ ಅನ್ನೋ ವಿಷಯ ನನ್ಗೂ ಗೊತ್ತು ಬಿಡು. ಈ ಫೆಮಿನಿಸಮ್ ಎಲ್ಲ ಹೇಳೋದು ಸುಮ್ಮನೆ ಯಾಮಾರ್ಸೋದಕ್ಕೆ ಮಾತ್ರ. ಪ್ರೀತಿ ಸಿಗದೆ ಇರೋ ಕಾರಣನೇ ಅವ್ರಿಗಾಗ್ತಿರೋ ಫ್ರಸ್ಟ್ರೇಷನ್. ಮೊದಲು ಎಲ್ಲ ಗಂಡಸರನ್ನ ದ್ವೇಷಿಸೋದು, ಅದೇ ದ್ವೇಷ ಪ್ರಪಂಚದ ಎಲ್ಲದ ಮೇಲೂ ಕೋಪ ಆಗುತ್ತೆ. ನಿನ್ನ ಇಷ್ಟಪಡೋದಕ್ಕೆ ಗಂಡಸಾಗಿ ನಾನಿರ್ಬೇಕಂದ್ರೆ ನೀನ್ ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತೀಯ? ಹೌದು ಹೌದು, ಈ ಹುಡುಗನ ನಾನ್ ವಾರಕ್ಕೆ 2-3 ಸಲ ನೋಡಂಗಾಗಿದೆ ಬಿಡು. ಇಲ್ಲೇ ಹಿಡಿಯಕ್ ಆಗ್ತಾ ಇಲ್ಲ, ಇನ್ನ ದುಬೈಗೆ ಹೋದ್ರೆ ಹೇಗ್ ಹಿಡಿಯೋದು? ನೀನ್ ಹೇಳೋದ್ ನೋಡಿದ್ರೆ ಸುಮ್ನೆ ಟೂರ್ಗೆ ಹೋದಂಗಿದೆ. ದುಡ್ಗೋಸ್ಕರ ಓಡ್ತಿರೋ ಓಟ ತಾನೇ ಇದು. 5 ಸ್ಟಾರ್ ಹೋಟೆಲಲ್ಲಿ ಸ್ವಿಮ್ಮಿಂಗ್ ಕೋಚ್ಗೆ ಎಷ್ಟು ಸಂಬಳ ಬರುತ್ತೆ ಅನ್ಕೊಂಡಿದ್ಯಾ? ಹಾಗಾದ್ರೆ ನೀನೊಂದ್ ಕೆಲ್ಸ ಮಾಡು, ಈ ಅವಸರವಾದ ಕೆಲ್ಸದಲ್ಲಿ ಮಧ್ಯದಲ್ಲಿ ನನ್ನನ್ ಬಂದು ನೋಡ್ಕೊಂಡು ಹೋಗು. ಹೇ, ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡ? ನಾನ್ ಸುಮ್ನೆ ತಮಾಷೆಗೆ ಹೇಳ್ದೆ. ಮೀಟಿಂಗ್ ಅಲ್ಲಿ ಅವರೆಲ್ಲ ನನ್ಗೋಸ್ಕರ ಕಾಯ್ತಿರ್ತಾರೆ ಗೊತ್ತಾ? ಹೋಗೋದೆಲ್ಲ ಓಕೆ, ಆದ್ರೆ ಪೇಪರ್ಗೆಲ್ಲ ಸೈನ್ ಮಾಡ್ಬೇಡ. ಓ ಹೌದು ಹೌದು. ಮಂಜು ಬರ್ಲಿಲ್ವಲ್ಲ? ಬಂದೇ ಬರ್ತಾಳೆ. ನಮ್ ವಿಷಯ ಎಲ್ಲ ಹೇಳಿ ಅರ್ಥ ಮಾಡಿಸ್ತೆ ತಾನೆ. ಚೆನ್ನಾಗ್ ಓದಿರೋ ಲೋಕಜ್ಞಾನ ಇರೋ ವ್ಯಕ್ತಿ ತಾನೆ, ಖಂಡಿತ ಬರ್ತಾಳೆ. ಗಂಡ್ಸಿನ್ ಡಾಮಿನೇಷನ್ನ ಒಂದು ಚಿಕ್ಕ ಸಿಂಬಲ್ ಸಿಕ್ರೆ, ಅದು ಮನೇಲಾಗಿರ್ಲಿ ಆಫೀಸಲ್ಲಾಗಿರ್ಲಿ, ನಮ್ಮ ಗಮನಕ್ ಬಂದ್ರೆ ಆ ನಿಮಿಷನೇ ನಾವು ರಿಯಾಕ್ಟ್ ಮಾಡ್ಬೇಕು. ಈ ಡಿಸಿಷನ್ ಇಂದ ನಾವ್ಯಾರೂ ಹಿಂದೆ ಹೋಗ್ಬಾರ್ದು. ಇದಕ್ಕೆ ನಿಮ್ಮೆಲ್ಲರ ಒಮ್ಮತವನ್ನ ನಾವು ಎದುರು ನೋಡ್ತೀವಿ. ಜೈ ನಾರಿ, ಮುಂದೆ ಮಾತಾಡೋದು ಗಂಗಾದೇವಿ. ನೋಡು, ಮಂಜು ಬಂದ್ಬಿಟ್ಲು. ಮಂಜು ಬಾ, ಇಲ್ಲೇ ಯಾಕೆ ನಿಂತಿದ್ಯಾ? ಬಾ ಒಳಗ್ ಬಾ ಮಂಜು. ಸ್ತ್ರೀ ಹೋರಾಟ ಕೂಟಕ್ಕೆ ಸ್ವಾಗತ. ಹಾರ್ಟ್ಲಿ ವೆಲ್ಕಮ್ ಟು ಯು. ಥ್ಯಾಂಕ್ ಯು. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು. ಬನ್ನಿ 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 ಕೂತ್ಕೊಳ್ಳಿ. ಇವತ್ತಿನ ಮುಖ್ಯವಾದ ವಿಷಯನ ಆರಂಭಿಸೋಣ. ಆ ನಿರೋಷ ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಿದೆ. ಹಾಗೆ ಹೇಳಿದ್ರೆ ಹೇಗೆ? ಇವಳು ಕಂಪ್ಲೇಂಟ್ ಸೈನ್ ಮಾಡಿಸಿ ತರಬೇಕಲ್ಲ. ಮೇಡಮ್ ಪ್ಲೀಸ್ ಗಿವ್ ಮೀ ಸಮ್ ಮೋರ್ ಟೈಮ್. ಗೋವಿಂದ ಕುಟ್ಟಿ ಅಂತ ಕೇಳಿದ ತಕ್ಷಣ ಇವಳು ನಡುಕ್ತಾಳ್ ನೋಡು. ಹೋರಾಟದಲ್ಲಿ ಭಯಪಟ್ಟು ನಿಲ್ಲೋ ಎದುರಾಳಿ ಸೋತ್ ಹೋಗ್ತಾನೆ, ಒಂದ್ ವೇಳೆ ಸಾಯ್ಲೂಬಹುದು. ಯಾವ ಗೋವಿಂದ ಕುಟ್ಟಿ ಬಗ್ಗೆ ಹೇಳ್ತಿದ್ದೀರಾ? ನಿರೋಷ ವರ್ಕ್ ಮಾಡೋ ಬ್ಯಾಂಕ್ನ ಮ್ಯಾನೇಜರ್. ಅದು ಜೊಲ್ಲು ಕೇಸು. ಅವನ್ ಹೆಸ್ರೇ ಗೋವಿಂದ ಕುಟ್ಟಿ. ಕೂತ್ಕೋ, ಈಗಿನ್ನೂ ಬಂದಿದ್ಯಾ? ಅದಲ್ಲ, ಹಸ್ಬೆಂಡ್ ಬರೋ ಟೈಮ್ ಆಯ್ತು. ವ್ಯಕ್ತಿ ಬಂದ್ರೇನು ಹೋದ್ರೇನು, ಮಂಜು ಕೂತ್ಕೋ. ಅವ್ರು ಹೊಡಿತಾರೆ ಅಂತ ಭಯನಾ? ಕತ್ತರ್ಸ್ ಹಾಕ್ಬಿಡು. ಮಂಜು ಮೈಯಿಂದ ಒಂಚೂರ್ ರಕ್ತ ಉದ್ರುದ್ರು ನಾವ್ ಕೈನ ಕತ್ತರಿಸ್ಬಿಡ್ತೀವಿ. ಇಲ್ ನೋಡು ಮಂಜು, ಇನ್ಮೇಲೆ ನೀನು ಒಬ್ಬಂಟಿ ಅಲ್ಲ. ನಾವೆಲ್ಲರೂ ನಿನ್ ಜೊತೆ ಇದೀವಿ. ಇಡೋ ಮಂಜು. ಆ ಮಂಜು ನಿನ್ ಹಸ್ಬೆಂಡ್ ಹೆಸರೇ ಹೇಳಿಲ್ಲ. ಗೋವಿಂದನ್ ಕುಟ್ಟಿ. ನೀವ್ ಹೇಳಿದ್ ಗೋವಿಂದನ್ ಕುಟ್ಟಿನೇ. ನೀನೇನು ಇಲ್ಲಿ? ಗಂಗಾ ಮನೆಗ್ ಬಂದಿದ್ದೆ. ಸರಿ ಬಾ, ಹತ್ತು. ಹೋಗೋಣ. ಹಾಗಿದ್ರೆ ಆ ವ್ಯಕ್ತಿನೇ ಈ ವ್ಯಕ್ತಿ. ಈಗ ತುಂಬಾ ಈಸಿ ಆಯ್ತು, ಎಲ್ಲೂ ಹುಡ್ಕದ್ ಬೇಕಿಲ್ವಲ್ಲ. ಹೌದು ಹೌದು, ಹುಲಿ ಬಾಯಿಂದ ತಪ್ಪಿಸ್ಕೊಂಡ ಜಿಂಕೆ ಮರಿ. ನೋ ಟೈಮ್ ಟು ವೇಸ್ಟ್. ನಾವು ಒಳಗ್ ಬರ್ಬೋದಾ? ಏನ್ ನಿಮಗೆ ನಾಚಿಕೆ ಮನ ಮರಿದೆ ಇಲ್ವಾ? ಅಷ್ಟು ಸುಲಭವಾಗಿ ಸೋಲೋ ಜನರಲ್ಲ ನಾವು. ಈ ಹುಡುಗಿ ಪ್ರಾಬ್ಲಮ್ಗೆ ಒಂದ್ ಸೊಲ್ಯೂಷನ್ ಸಿಗೋ ತನಕ ನಾವಿಲ್ಲಿಂದ ಹೋಗೋದಿಲ್ಲ. ನೀನೊಬ್ಳು ಗೌರ್ಮೆಂಟ್ ಸ್ಟಾಫ್ ತಾನೆ, ನಿನಗೆ ಅಸಹ್ಯ ಆಗ್ತಾ ಇಲ್ವಾ ಈ ತರ ಎಲ್ಲ ಕರ್ಕೊಂಡ್ ಬಂದು ನಿಂತ್ಕೊಳ್ಳೋದಕ್ಕಿಲ್ಲಿ? ನಾಳೆ ನಿನ್ ಬ್ಯಾಂಕಿಗೆ ಬಾ, ಮಾತಾಡೋಣ. ಒಬ್ಳೆ ಬಾ. ನೀನೇನು ಹೆಣ್ಮಕ್ಳ ಜೊತೆ ಹೀಗೇನ ಮಾತಾಡೋದು? ಹೆಣ್ಮಕ್ಳ ಜೊತೆ ಒಬ್ನೇ ಮಾತಾಡ್ತೀನೋ ಗುಂಪಾಗಿ ಮಾತಾಡ್ತೀನೋ ಅದು ನನ್ನ ಇಷ್ಟ. ಹೇ, ಇಲ್ಲಿಂದ ಜಾಗ ಖಾಲಿ ಮಾಡಿ. ಏನ್ರಿ? ಬೇಡ, ಹೇಳೋದ್ ಕೇಳಿ. ಬೇಡ. ಹೇ, ನಿನಗೇನೆ ಕೆಲಸ ಇಲ್ಲಿ? ಹೋಗಿ ಟೀ ಮಾಡೆ. ಬಂದ್ಬಿಟ್ಲಿಲ್ಲಿ. ಇಲ್ಲಿ ನೋಡು, ಈ ಟೀ ಇದೆಯಲ್ಲ, ಸ್ಟವ್ ಮೇಲೆ ಸ್ವಲ್ಪ ನೀರಿಟ್ಟು ಅದಕ್ಕೆ ಟೀನು ಹಾಲು ಸೇರ್ಸಿ ಕುದಿಸಿ ಸಿಗೋ ವಸ್ತುನೆ. ಹೆಣ್ಮಕ್ಳನ್ ಸುಟ್ರೇನೆ ಹಾಲ್ ಕುದಿಯೋದು ಅಂತ ಎಲ್ಲೂ ಬರ್ದಿಟ್ಟಿಲ್ವಲ್ಲ. ಓಹೋ, ಹಾಗಾದ್ರೆ ನೀವು ಟೀ ಹೇಗ್ ಮಾಡೋದು ಅಂತ ಕಲ್ಸ್ಕೊಡೋದಕ್ಕೆ ಬಂದಿರೋದಿಲ್ಲಿ? ಟೀ ಮಾತ್ರ ಅಲ್ಲ,
ನಿನಗ್ ಗೊತ್ತಿಲ್ದಿರೋ ಎಷ್ಟೋ ವಿಷಯಗಳನ್ನ ಹೇಳ್ಕೊಡೋದಕ್ ಬಂದಿದೀವಿ. ಮಹಿಳಾ ಸಮಾನ ವೇದಿಕೆಯ ಎಕ್ಸಿಕ್ಯೂಟಿವ್ ಮೆಂಬರ್ ನಿರೋಷ. ಇವಳಿಗೆ ನೀವು ಬ್ಯಾಂಕಲ್ಲಿ ತೊಂದರೆ ಕೊಡ್ತೀರಾ? ಮೋಸ ಏನು ಮಾಡಲ್ಲ, ಯಾವಾಗ್ಲಾದ್ರೂ ಹಾಡೋದನ್ನ ಹೇಳ್ಕೊಡ್ತೀನಿ. ಕೆಲ್ಸ ಮಾಡೋದಕ್ಕೆ ಅಲ್ಲಿ ದುಡ್ಡು ಕೊಡೋದು ಗೊತ್ತಾಯ್ತಾ? ಮೊಬೈಲ್ ನೋಡೋದಕ್ಕಲ್ಲ. ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡೋ ಡ್ರೆಸ್ ನೋಡು, ಮಿಸ್ ಯೂನಿವರ್ಸ್ ಕಾಂಪಿಟೇಷನ್ಗೆ ಹೋಗೋ ಥರ ದೊಡ್ಡದಾಗಿದೆ. ನೀವ್ ಯಾವುದೇ ರಿಸರ್ವೇಶನ್ ಕೌಂಟ್ರಿಗೆ ಹೋಗ್ಬಿಟ್ಟು ನೋಡಿ, ಹೋಗೋ ಬರೋ ಕ್ಯೂ ಎಲ್ಲ ದೊಡ್ಡದಾಗಿರುತ್ತೆ. ಆದ್ರೆ ಅಲ್ಲಿ ಟಿಕೆಟ್ ಕೊಡೋದು ಒಂದು ಹುಡುಗಿನೇ ಗೊತ್ತಾ? ಆದ್ರೆ ಅದರಲ್ಲಿ ಬೇರೆ ಯಾವ್ದು ಶಾರ್ಟ್ ಕಟ್ ಇಲ್ಲ, ಕರೆಕ್ಟ್ ವರಿನೇ, ಅದೇ ಮೆರಿಟ್ದು ಗೊತ್ತಲ್ವಾ? ನಿಮ್ಮಮ್ಮನೂ ಒಂದ್ ಹೆಣ್ಣೆ ತಾನೇ? ಹೌದು, ನಾನು ಇಲ್ಲ ಅಂತ ಹೇಳಿಲ್ವಲ್ಲ. ಆದ್ರೆ ಈ ತರ ನಾಯಿಗಳನ್ನೆಲ್ಲ ನಮ್ಮ ಅಮ್ಮನಿಗೆ ಕಂಪೇರ್ ಮಾಡಕ್ಕಾಗತ್ತಾ ಹೇಳಿ ನೀವೇ? ಏನ್ ಹೇಳ್ದೆ ನೀನು? ನಾಯ? ಬರೀ ನಾಯಿ ಅಲ್ಲ, ಹುಚ್ಚು ನಾಯಿ, ಹುಚ್ಚು ನಾಯಿ, ಹುಚ್ಚು ನಾಯಿ. ಯೋ, ನಿನ್ಗಿನ್ನೂ ನಮ್ ಬಗ್ಗೆ ಗೊತ್ತಿಲ್ಲ. ಒಂದ್ ಹುಡುಗಿ ಏನಾದ್ರೂ ಕಂಪ್ಲೇಂಟ್ ಕೊಟ್ರೆ ನಿನಗ್ ಹೇಳೋರ್ ಕೇಳೋರ್ ಯಾರು ಇರಲ್ಲ. ಸಾಕ್ಷಿನೂ ಬೇಡ, ಮಣ್ಣು ಬೇಡ. ಹೆಣ್ಮಕ್ಳು ಒಂದೇ ಮಾತು, ಒಂದೇ ಒಂದ್ ಮಾತ್ ಸಾಕು. ಗೊತ್ತು, ನನಗ್ ಗೊತ್ತು. ಚಾಕ್ಲೇಟು, ಐಸ್ ಕ್ರೀಮ್ ಅಂತ ಎಲ್ಲ ಹೆಸರಿಟ್ಬಿಟ್ಟು ದೊಡ್ಡದಾಗಿ ನನಗೆ ಭಯ ಬೀಳಿಸ್ಬೇಕು ಅಂತ ಅನ್ಕೊಂಡಿದೀರಾ? ನಿಮ್ಮಂತವ್ರನ್ನ ಇಟ್ಕೊಂಡು ಓಟ್ ಎಲ್ಲ ಹಾಕಿಸ್ಕೊಂಡು ಅವರೆಲ್ಲ ಅಧಿಕಾರಕ್ಕೆ ಬಂದ್ಬಿಟ್ರು. ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡಿ. ಆಟ ಆಡಿದ್ರೆ ಏನ್ ಮಾಡ್ತೀಯ ನೀನು? ಏನ್ ಮಾಡ್ತೀನಿ ತೋರಿಸ್ಬೇಕಾ? ಎಲ್ಲೋಯ್ತು ನಿನ್ಗೆ? ನಾನ್ ಯಾರ ನಿಂತ್ಕೊಂಡ್ರೆ ನಿಮ್ಗೆ? ಬರ್ತೀರಾ ಇನ್ನೊಂದ್ಸಲ? ಅಯ್ಯೋ ನಿಮ್ಮ ಬರ್ತೇನೆ. ನೀವೇನೇ ನಿಜವಾದ ಗಂಡಸು, ಇವತ್ತಿನ ಖರ್ಚು ನನ್ ಕಡೆಯಿಂದ. ವಸಂತರ ಬೇರೆ ತರನೇ ಓಡ್ಬೇಕು. ಸ್ಟ್ರೈಟ್ ಆಗಿ ಓಡಿದ್ರೆ ಹುಸೇನ್ ಬೋಲ್ಟ್ ಸೋತ್ ಬಿಡ್ತಾನೆ. ಹುಸೇನ್ ಬೋಲ್ಟ್ ಮೇಲೆ ಹೋಗ. ಅವ್ರ ಕೆಳಗಡೆ ಸಿಂಥೆಟಿಕ್ ಟ್ರ್ಯಾಕ್ ಅಲ್ಲಿ ತಾನೇ ಓಡ್ತಾ ಇದಾರೆ. ಆದ್ರೂನು ಆ 4 ಅಡಿ ಹೈಟ್ ಅಲ್ಲಿರೋ ಕಾಂಪೌಂಡ್ ನ ದಾಟ್ತೀನಿ ಅಂತ ಹೇಳಿದ್ರೆ ಅದವಳು ಚಿಕ್ಕ ವಯಸ್ಸಲ್ಲಿ ಗೋಡೆ ದಾಟೋ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಆದ್ರೂ ಆ ಸೀನ್ ನನ್ ಕೈಲಿ ನೋಡಕ್ ಆಗ್ಲಿಲ್ವೇ? ಆದ್ರೂ ಕೇಳಿ ಬ್ರೋ, ನಿಮ್ ಧೈರ್ಯ ಅಂತೂ ನಾನು ಮೆಚ್ಚಲೇಬೇಕು. ಈ ಹೆಣ್ಮಕ್ಳ ಜೊತೆ ಯಾವ ನಂಬಿಕೆಯಲ್ಲಿ ಒಟ್ಟಿಗೆನೆ ಇರ್ತೀರಾ? ಇದೆ ಪರವಾಗಿಲ್ಲ, ಇದೆ ಫುಲ್ ಸೇಫ್. ಕೈ ಕೊಡಿ. ಮಾಮೂನ್ ಹತ್ರ ಕಾಸು ಇಸ್ಕೊಂಡು ಕೆಲಸ ಮಾಡುತ್ತಾನೆ ಇದು. ಅದು ಹೀಗೆ ಇರುತ್ತೆ. ನಮ್ಮ ಹೆಂಡ್ತಿರೆಲ್ಲ ಓಡೋದ್ನ ನಮ್ಮ ಗೋವಿಂದ ಕುಟ್ಟಿ ಹೆಂಡ್ತಿ ನೋಡ್ತಿಲ್ಲಲ್ಲ. ಅವಳೇನಾದ್ರೂ ಉತ್ತರ ಹೇಳಿದ್ಲಾ? ಅವಳು ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ಏನು ಅಂದ್ರೆ ಅವಳು ನಾನು ಹೇಳೋದ್ರ ಬಗ್ಗೆ ಏನು ಯೋಚನೆ ಮಾಡಲ್ಲ, ಎಲ್ಲ ನಂದೇ ಡಿಸಿಷನ್. ಅದೇ ಅವಳ ಆಸೆ. ನನಗೆ ಅರ್ಥ ಆಗದೆ ಇರೋದು ನಿರೋಷ ವಿಷಯನೇ. ನನ್ನೆವರೆಗೂ ಹೂವ ತರ ಇದ್ಲು, ಇವತ್ತು ನೋಡಿದ್ರೆ ಒಂದು ದಿವಸದಲ್ಲಿ ಏನ್ ಈ ತರ ಆಗಿದೆ? ನೀವ್ ಹೇಳಿದ್ ಮಾಡೋದ್ ಮಾತ್ರ ಅವಳೇ, ಮಾಡ್ಸೋದಲ್ಲ ನಮ್ ಹೆಂಡ್ತಿರೇ. ಯಾರು ಮಾಡ್ಸಿದಾರೆ ಅಂತ ನಾವು ಅದನ್ನ ಕಂಡುಹಿಡಿಬೇಕು. ಕೊಂಚಗುಟಿ ಸರ್, ನಮ್ಮ ನಿರಾಶೆಗೆ ಒಂದು ಕೊಟೇಶನ್ ಕೊಟ್ರೆ ಹೇಗೆ? ಏನೇ ಆದ್ರೂ ಒಂದ್ ಶಾಕ್ ಟ್ರೀಟ್ಮೆಂಟ್ ಅಂತೂ ಬೇಕೇ ಬೇಕು. ಸುಮ್ನೆ ಆತರ ಬಿಟ್ರೆ ಕೊನೆಗೆ ಅವಳು ಬಂದು ನಮ್ ತಲೆ ಮೇಲೆ ಕುತ್ಕೊಳ್ತಾಳೆ. ಮಾಸ್ಟರ್ ಪ್ಲಾನ್ ರೆಡಿ ಮಾಡ್ಬಿಡು, ನಾವೆಲ್ಲ ಖಂಡಿತ ರೆಡಿ ಇರ್ತೀವಿ. ಏನೇ ಪಾತ್ರೆ ತೊಳೆದು ಇನ್ನೂ ಮುಗ್ದಿಲ್ವೇನೆ? ನನ್ ಸಹಾಯ ಏನಾದ್ರು ಬೇಕಿತ್ತ ನಿನ್ಗೆ? ಅಯ್ಯಯ್ಯೋ ಬೇಡಪ್ಪ. ಓ ಅದೇ ಕಾರಣ ಹೊಸ ಫ್ರೆಂಡ್ಸ್ಗಳನ್ನ ಹೊಡೆದು ಕಳ್ಸಿದ್ದು ನಿನಗಿಷ್ಟ ಆಗಿಲ್ಲ ಅಲ್ವಾ? ನಿಮಗೆಲ್ಲ ಹೆಂಗಸರು ನೋಡಿದ್ರು ಕೋಪ, ದ್ವೇಷ, ನಿಮ್ ಮನ್ಸೆಲ್ಲ ವಿಷಾನೆ. ಛೇ, ಆ ಹೆಂಗಸರ ಮುಂದೆ ನಾನೀಗ ಯಾರು? ಛೇ. ಬೆಸ್ಟ್ ಹುಡುಗಿರು. ಮನೆ ಕೆಲಸದಲ್ಲಿ ಗಂಡ ಹೆಂಡತಿಗೆ ಹೆಲ್ಪ್ ಮಾಡ್ಬೇಕಂದ್ರೆ ಈದ್ ಇಷ್ಟ ಆಗಲ್ಲ, ಅಷ್ಟೇ ತಾನೇ? ಮನೆ ಕೆಲ್ಸಕ್ಕೆ ಒಬ್ರು ಸಾಕು ಅಂದ್ರೆ ಮತ್ತೆ ಸುಮ್ನೆ ನನ್ನನ್ನ ಯಾಕೆ ಮದ್ವೆ ಆದ್ರಿ? ಕೆಲಸದವ್ರು ಸಾಕಾಗಿತ್ತಲ್ಲ. ಇಲ್ಲ ನೋಡೆ, ನನ್ನ ಮನ್ಸಲ್ಲಿ ಒಳ್ಳೇದಾಗ್ಬೇಕು ಅಂತ ಮನೆ ಕೆಲಸದವ್ರನ್ನಾಗ್ಲಿ ಬೇರೆಯವ್ರನ್ನಾಗ್ಲಿ ನಾನು ಕರ್ಕೊಂಡು ಬಂದಿಲ್ಲ ಕಣೆ. ನನ್ನ ಚಿಕ್ಕ ಚಿಕ್ಕ ವಿಷಯಗಳನ್ನ, ಸಂತೋಷಗಳನ್ನ ಹಂಚ್ಕೊಳ್ಳೋದಕ್ಕೆ ಒಬ್ರು ಬೇಕು. ಅದು ನಿನ್ನ ಹತ್ರ ಹಂಚ್ಕೊಂಡ್ರೆ ನನಗೆ ಸಂತೋಷ ಸಿಗುತ್ತೆ ಕಣೆ. ನನಗ್ ಹಾಗ ಅನ್ಸಿಲ್ಲ ಅಲ್ವಾ? ಒಬ್ಳು ಕೆಲಸದವಳಿಂದ ಕೀಳಾಗೆ ಇದೆ ನನ್ಗೆ ಈ ಮನೆಯಲ್ಲಿ ಸ್ಥಾನ. ಸುಮ್ನೆ ಕೈ ಬೀಸ್ಕೊಂಡು ಏನ್ ಬಂದಿಲ್ಲ ನಾನು ಈ ಮನೆಗೆ. ಹೌದೌದೌದೌದು, ನಿಮ್ಮಪ್ಪ ಗಂಗಾಧರ್ ಕೊಟ್ಟಿರೋ ದುಡ್ಡಲ್ಲೇ ನಾನು ಆಡಿ ಬೆಂಜು ತಗೊಂಡು ತಿರ್ಗಾಡ್ತಾ ಇದ್ದೀನಿ. ಇದು ನಿನಗ್ ಮಾತ್ರ ಸಮಸ್ಯೆ ಅಲ್ಲ, ಎಲ್ಲಾ ಹುಡುಗಿರು ಹೀಗೇನೆ. ಸ್ವಲ್ಪ ದುಡ್ಡು ಎತ್ಕೊಂಡು ಮನೆಯಿಂದ ಬಂದ್ಬಿಡ್ತಾರೆ, ಆಮೇಲೆ ನಮ್ಮಪ್ಪ ದುಡ್ಡು ಕೊಟ್ಟಿದ್ದು ಅಂತ ನಮ್ಮ ಮುಂದೆನೆ ಫೋರ್ಸ್ ಕೊಡ್ತಾರೆ. ಆದ್ರೆ ಗಂಡನ ಜೇಬಲ್ಲಿರೋ ದುಡ್ಡು ಮಾತ್ರ ಅಲ್ಲಿ ಇಲ್ಲಿ ಧಾರಾಳವಾಗಿ ಖರ್ಚು ಮಾಡಿ ದೊಡ್ಡದಾಗ ಫೋರ್ಸ್ ಕೊಡ್ತೀರಾ ನೀವು. ಆ ದುಡ್ಡಿಗೆ ಮಾತ್ರ ಲೆಕ್ಕಾಚಾರ ಇಲ್ಲ, ಬೇರೆ ಏನೂ ಇಲ್ಲ. ನೆನ್ನೆವರೆಗೂ ನಂದು ನಿಂದು ಅಂತ ಯಾವುದೇ ರೀತಿಯಾದ ವ್ಯತ್ಯಾಸನೇ ಇರ್ಲಿಲ್ಲ. ಆದ್ರೆ ಇವತ್ತು ಅದು ಕೂಡ ಆಗೋಯ್ತು. ಚೆನ್ನಾಗಿದೆ ಕಣೆ. ನನ್ಗೊಂದ್ ಸಂದೇಹ, ನಾನ್ ಅಪ್ಪನ್ ಮಗನ ಇಲ್ಲ ಅಮ್ಮನ್ ಮಗನ ಇಲ್ಲ ಇಬ್ರಿಗೂ ಮಗನ? ಕರೆಕ್ಟ್ ಆಗಿದ್ಯಾ ನೋಡ್ಕೋ. ಏನಾಗಿದೆ ನಿಮ್ಗೆ? ಇದೇನಿದು ನೋಡು. ಇದು ಜಪ್ತಿ ನೋಟಿಸ್. ಲೋನ್ ಕರೆಕ್ಟ್ ಟೈಮಿಗೆ ನೀವು ಕೊಟ್ಟಿಲ್ಲ ಅಂದ್ರೆ ನಾವು ಜಪ್ತಿ ನೋಟಿಸ್ ಕೊಡ್ಬೇಕಾಗುತ್ತೆ. ದುಡ್ಡು ಕಟ್ಟಿದ್ದೀನಿ ಅಲ್ವೋ, ಸರಿಗ್ ನೋಡು. ಸರ್, ಒಂದ್ ಚಿಕ್ಕ ತಪ್ಪು ಮಾಡ್ತಿದೆ, ಅದಕ್ಕೆ. ಇದು ಚಿಕ್ಕ ತಪ್ಪ? ನಮ್ ಮದ್ವೆಗೆ ವರದಕ್ಷಿಣೆಯಾಗೆ ಕೊಟ್ಟಿರೋದು ನಾನಿರೋ ಮನೆ ಪತ್ರ.
ಜಪ್ತಿ ನೋಟಿಸ್ ಬಂದು ಮದ್ವೆನೇ ನಿಂತೋಯ್ತು. ಒರಿಜಿನಲ್ ಪತ್ರ ಬ್ಯಾಂಕಲ್ಲಿ ಇದೆ, ನಾನ್ ಕೊಟ್ಟಿರೋದು ಡೂಪ್ಲಿಕೇಟ್ ಪತ್ರ. ಸರ್ ಪ್ಲೀಸ್ ಸರ್, ಐ ಆಮ್ ಸಾರಿ. ಏನು ತಪ್ಪು ಮಾಡ್ತೀರಾ? ನಾನ್ ಕಳ್ಳ ಆದೆ. ಅಳಿಯಾನು ಮಗಳು ಮನೆಯಿಂದ ಆಚೆ ಕಳ್ಸಿದ್ರು. ಅವಳು ಇವಾಗ ವಿಷ ತಗೊಂಡು ಆಸ್ಪತ್ರೆಯಲ್ಲಿದ್ದಾಳೆ. ಏನೋ ಇದು? ಅಯ್ಯಯ್ಯೋ, ನೀವೇನಿಲ್ಲಿ? ನಾನೇ ಕಣ ಈ ಬ್ಯಾಂಕಿಂಗ್ ಮ್ಯಾನೇಜರ್. ಏನೋ ಪ್ರಾಬ್ಲಮ್? ಅಕೌಂಟ್ ಕ್ಲೋಸ್ ಆಗಿದೆ, ಆದ್ರೂ ಇವರು ಜಪ್ತಿ ನೋಟಿಸ್ ಕಳ್ಸಿದ್ದಾರೆ. ನನ್ ಮಗಳು ವಿಷ ತಗೊಂಡು ಸಾಯಕ್ ಹೋಗಿದ್ದಾಳೆ. ನೀವು ನಮ್ಗೆ ದೇವ್ರ ತರ, ಆದ್ರೆ ಇವಳ ಮಗಳಿಗೆ ಏನಾನ ಆದ್ರೆ ಇವಳು ನನ್ನ ಸಾಯಿಸ್ಬಿಡ್ತೀನಿ. ನಿಮ್ ಮುಖ ನೋಡಿ ನಾನು ಸುಮ್ನೆ ಹೋಗ್ತಾ ಇದೀವಿ. ಏಯ್, ಇದನ್ನ ಎತ್ಕೊಂಡು ಹೋಗಲ್ಲ. ಒಳ್ಳೆ ಜನಗಳು ಬರೋಂತ ಬ್ಯಾಂಕ್ ಇದು. ಹೋಗೋ ಬರೋ ರೌಡಿಗಳೆಲ್ಲ ಬರ್ತಾ ಇದ್ದಾರೆ ನೋಡು. ನಾನೇ ಡಿಸ್ಮಿಸ್ ಮಾಡ್ಬಿಡ್ತೀನಿ ನಿನ್ನ. ಏನ್ರಿ ಇದು? ಏನೂ ಇಲ್ಲ ಸರ್. ಕೆಲಸ ನೋಡೋಗ್ರಿ. ಏನಮ್ಮ ಇದು? ಬರ್ತಾ ಬರ್ತಾ ಯಾಕೋ ತುಂಬಾ ಓವರ್ ಆಗ್ತಾ ಇದೆ. ಆ ವ್ಯಕ್ತಿ ಒಬ್ನೇ ಹರಾಸ್ ಮಾಡಿದ್ ಸಾಲ್ದು ಅಂತ ಆಳ್ಗಳಿಂದ ಬೇರೆ ಹೆದರ್ಸ್ತಾನ? ಇದು ಒಪ್ಕೊಳಕ್ಕಾಗಲ್ಲ. ಇದು ಖಂಡಿತ ಪ್ರೀ ಪ್ಲಾನ್. ಇಟ್ಸ್ ಅ ವೆಲ್ ರಿಹರ್ಸ್ ಡ್ರಾಮಾ. ಇಲ್ಲಾಂದ್ರೆ ಅವನು ಸರಿಯಾದ ಸಮಯಕ್ಕೆ ಹೇಗ್ ಬರ್ತಾನೆ? ರೌಡಿಗಳೇ ನೋಡಿ ಹೆದ್ರೋ ಒಬ್ಬ ಡಾನ್ ಅವನು ಅಂತ ನಿನಗ್ ನಮ್ಸಕ್ಕೆ ಅವನಿಗ್ ಸಾಧ್ಯ ಆಯ್ತು. ಆ ವ್ಯಕ್ತಿ ಕೈಯಿಂದ ಸಾಯೋವರೆಗೂ ನೀನ್ ಈ ಕಂಪ್ಲೇಂಟಿಗೆ ಸೈನ್ ಹಾಕ್ದೆ ಸುತ್ತಿ ಸುತ್ತಿ ತಿರುಗ್ತ್ಯಾ. ಅಯ್ಯೋ ಮೇಡಮ್, ಇಷ್ಟು ಚಿಕ್ಕ ಕೇಸ್ಗೆ ಇಷ್ಟೊಂದು ಮಾಡೋದು ಸ್ವಲ್ಪ ಓವರ್ ಆಗಲ್ವಾ? ಇದೇ ಪ್ರಾಬ್ಲಮ್. ಈ ಹುಡ್ಗಿ ಸ್ಟ್ರಾಂಗೇ ಇಲ್ಲ. ಒಂದ್ 3-4 ಜನ ಹುಡ್ಗಿರ್ ಸೇರಿ ವಿಮೆನ್ಸ್ ಕಮಿಷನ್ಗೆ ಕಂಪ್ಲೇಂಟ್ ಕೊಟ್ರೆ ಹೇಗಿರುತ್ತೆ ಗೊತ್ತಾ? ನೀನೇ ಬರ್ಕೋ ಈಗ. ಯಾವಾಗ್ಲೂ ಹೋಗೋ ತರ ನಾನು ಟಾಯ್ಲೆಟ್ಗೆ ಹೋದೆ. ದಿಢೀರಂತ ತಿರುಗಿದಾಗ ಗೋವಿಂದ ಸರ್ ನನ್ನ ಹಿಂದೆನೆ ಬರ್ತಾ ಇದ್ರು. ನಾನು ಅನ್ಕೊಂಡೆ ಅವ್ರಿಗೆ ನನ್ನ ಮೇಲೆ ತಪ್ಪು ಉದ್ದೇಶ ಇಲ್ಲ ಅಂತ. ಆದ್ರೂ ಅವ್ರು ನನ್ನ ಕೆಡ್ಸ್ಬಿಟ್ರು. ಪುಟ್ಟ, ಒಂದ್ ಸ್ವಲ್ಪ ಬಾಮ ಇಲ್ಲಿ. ಇದ್ರ ಮೇಲ್ ಸೈನ್ ಮಾಡು. ನಾವೆಲ್ರೂ ಎಷ್ಟೋ ದಿನದಿಂದ ಕಾಯ್ತಾ ಇರೋ ಪುರುಷ ಸ್ತ್ರೀ ಸಮಾನತೆ ಈಗ ನಮಗ್ ಸಿಗ್ತಾ ಇದೆ. ನೀವೆಲ್ರೂ ಕೇಳ್ತಿದ್ದೀರಾ?